ನಮಸ್ಕಾರ ಕರ್ನಾಟಕ. ನಾನು ಸುಧಾರಾಣಿ. ನಾನು ಬೆಂಗಳೂರು ಕರ್ನಾಟಕದಿಂದ DW ಟ್ರೈನಿಯಾಗಿ NSWMನಿಂದ ಆಯ್ಕೆ ಆಗಿದ್ದೀನಿ. ಸುಮಾರು 2 ತಿಂಗಳಿಂದ ನಾನು NSWMನಲ್ಲಿ DW ಟ್ರೈನಿಂಗ್ನ ಪಡ್ಕೋತಾ ಇದ್ದೀನಿ. ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಅಂದರೆ ಟ್ರೈನಿಂಗು ಯಾವ ಥರ ಇದೆ ಅಂತಂದರೆ, ನಾವು ಯಾವ ಥರ ಕಾಲೇಜಲ್ಲಿ ಎಲ್ಲ ಕ್ಲಾಸಸ್ನ ಅಟೆಂಡ್ ಮಾಡ್ತೀವಿ ಅದೇ ಲೆವೆಲಲ್ಲಿ ಲೆಕ್ಚರಿಂಗ್ ಯಾವ ಥರ ಕೊಡ್ತಾರೆ ಅದಕ್ಕಿಂತ ಈಸಿ ಮೆಥಡಲ್ಲಿ ಟೀಚ್ ಮಾಡ್ತಾರೆ. ತುಂಬ ಲೋವರ್ ಲೆವೆಲಲ್ಲಿ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನನಗೆ ಈ 2 ಅವರ್ ಡೈಲಿ ದಿನ ಸ್ಪೆಂಡ್ ಮಾಡ್ತಾಯಿದ್ದೀನಿ ಈ ವಿಚಾರವಾಗಿ ಅಂತ ಅನಿಸ್ತಾನೆ ಇರಲಿಲ್ಲ. ಯಾಕೆಂದರೆ ಅಷ್ಟು ಈಸಿ ಮೆಥಡಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಮ್ಮ NSWM ಮುಖಾಂತರ ಈಗಿನ ಜೀವನ ಶೈಲಿ ಕಾಯಿಲೆಗಳಾದ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಅಧಿಕ ರಕ್ತದೊತ್ತಡ, ಒಬೆಸಿಟಿ ಇಂತಹ ಮೊದಲಾದ ಕಾಯಿಲೆಗಳಿಗೆ ನಾವು ಪೋಷಕಾಂಶಗಳ ಮುಖಾಂತರ ಅದನ್ನು ಗುಣಪಡಿಸುವಂತಹ ರೀತಿಯನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಕಾಲದಲ್ಲಿ ನಾವು ತಿನ್ನುವಂಥ ಪದಾರ್ಥಗಳಲ್ಲಿ ಇರುವಂತಹ ಪೋಷಕಾಂಶಗಳು ತುಂಬ ಕಡಿಮೆ ಇದೆ. ಅದರಲ್ಲಿ ರಾಸಾಯನಿಕ ವಸ್ತುಗಳ ಮಿಶ್ರಣನೇ ಜಾಸ್ತಿ ಇರುತ್ತೆ. ನಾವೀಗ ಹಣ್ಣುಗಳನ್ನ ತಗೊಂಡ್ರೂ ಸಹ ಅದರಲ್ಲಿ ರಾಸಾಯನಿಕ ಸಿಂಪಡಣೆ ಆಗಿರುತ್ತೆ. ಮತ್ತು ತರಕಾರಿಗಳನ್ನ ತಗೊಂಡ್ರೆ, ಸೊಪ್ಪನ್ನು ತಗೊಂಡ್ರೆ ಎಲ್ಲವೂ ಸಹ ರಾಸಾಯನಿಕಗಳ ಸಿಂಪಡಣೆ ಆಗಿರುತ್ತೆ. ಅದನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು ಅನ್ನೋ ಅರಿವು ನಮಗೆ ಇರಬೇಕಾಗತ್ತೆ. ಮತ್ತು ಪೋಷಕಾಂಶಗಳನ್ನು ಯಾವ ರೀತಿ ಪೂರೈಸ್ಕೋಬೇಕು. ಬರೀ ನಾವು ತರಕಾರಿ ಮತ್ತು ಹಣ್ಣುಗಳು ತಿನ್ನೋದ್ರಿಂದಲೇ ನಮಗೆ ಪೋಷಕಾಂಶಗಳು ಸಿಗುತ್ತಾ? ಈ ಕ್ವಶನ್ನು ನಮಗೆಲ್ಲರಿಗೂ ಬಂದೇ ಇರುತ್ತೆ. ಆದರೆ ಬರೀ ತರಕಾರಿ ಹಣ್ಣುಗಳನ್ನು ತಿನ್ನೋದ್ರಿಂದ ಮಾತ್ರ ಅಲ್ಲ, ನಾವು ಸಪ್ಲಿಮೆಂಟೇಷನ್ ತಗೊಳ್ಳೋದ್ರಿಂದನೂ ಬರೀ ಒಂದೇ ಒಂದು ಮಾತ್ರೆಯ ಮುಖಾಂತರ ನಾವು ಆ ಎಲ್ಲ ಪೋಷಕಾಂಶಗಳನ್ನು ತೆಗೆದುಕೊಳ್ಳಬಹುದಾಗಿದೆ. ಅದನ್ನು ನಾವು ಸಪ್ಲಿಮೆಂಟೇಷನ್ ಅಂತ ಕರಿತೀವಿ. ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಎಲ್ಲಿ ಈಸಿಯಾಗಿ ಸಿಗುತ್ತೆ ಅಂದರೆ NSWMಲ್ಲಿ. ಅದಕ್ಕೆ ಎಲ್ಲರೂ ಬಂದು NSWMಗೆ ಜಾಯ್ನ್ ಆಗಿ. ಸೊ NSWM ನಿಮಗೆ ಇದಕ್ಕೆ ಬೇಕಾಗಿರೋ ಎಲ್ಲ ಮಾಹಿತಿಗಳನ್ನು ಕೊಡುತ್ತೆ. ಮತ್ತು ಆ ಪೋಷಕಾಂಶಗಳನ್ನ ಯಾವ ರೀತಿ ಪೂರೈಸ್ಕೋಬೇಕು ಅನ್ನೋದನ್ನು ಸಹ ನಿಮಗೆ ಹೇಳ್ಕೊಡ್ತಾರೆ. ಮತ್ತು ತಜ್ಞರ ಮಾರ್ಗದರ್ಶನ ಮತ್ತು ಆಪ್ತ ಸಮಾಲೋಚನೆಯ ಮುಖಾಂತರ ನಿಮ್ಮ ಎಲ್ಲ ಗೊಂದಲಗಳಿಗೂ ಸಹ ಅವರು ಉತ್ತರವನ್ನು ನೀಡ್ತಾರೆ. ಸೊ ಕರ್ನಾಟಕ ಜನರು ಎಲ್ಲರೂ ಸಹ NSWMಗೆ ಜಾಯ್ನ್ ಆಗಿ ಮತ್ತು ನಿಮ್ಮ ಜೀವನ ಶೈಲಿ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಕರ್ನಾಟಕ, ಥ್ಯಾಂಕ್ ಯು NSWM.